ನಮಸ್ಕಾರ ಸ್ನೇಹಿತರೆ. ಮಗಳೊಂದಿಗೆ ಪ್ರತಿನಿತ್ಯ ಕಾಲೇಜಿಗೆ ಹೋಗ್ತಾ ಇದ್ದಂತಹ ತಾಯಿ ಯಾಕೆ ಮಗಳ ಜೊತೆನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಲೇಜಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಇತ್ತೀಚೆಗೆ ತಂದೆ ತಾಯಿರು ಆ ಮಕ್ಳ ಮೇಲೆ ತುಂಬಾ ಗಮನವನ್ನ ಹರಿಸ್ತಾ ಇದ್ದಾರೆ. ಹೌದು, ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಹೆಣ್ಮಕ್ಳ ಬಗ್ಗೆ ಯಾವ ತರ ಹಲ್ಲೆ ಆಗ್ತಾ ಇರ್ಬೋದು, ಅಥವಾ ಅವ್ರಿಗೆ ಲವ್ ಅನ್ಕೊಂಡು ಅವ್ರ ಗಮನ ಬೇರೆ ಕಡೆ ಹೋಗ್ತಾ ಇರ್ಬೋದು. ಹಾಗಾಗಿ ಹೆಣ್ಮಕ್ಳ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ. ಯಾಕೆಂತಂದ್ರೆ ಪುಂಡ್ರು ತಮ್ಮ ಮಕ್ಳಿಂದ ಬಿದ್ದು ಎಲ್ಲಿ ಅವ್ರ ಜೀವನವನ್ನ ಹಾಳು ಮಾಡ್ತಾರೋ ಅನ್ನೋ ಭಯದಿಂದ. ಆದ್ರೆ ಈ ತಾಯಿ ತಮ್ಮ ಮಗಳ ಮೇಲೆ ಇರುವಂತಹ ನಂಬಿಕೆ ಅಳಿಸಿ ಎಲ್ಲಿ ನನ್ನ ಮಗಳು ಬೇರೆ ಕಡೆ ಹೋಗ್ತಾ ಇದ್ದಾಳೋ ದಾರಿಲಿ ಅನ್ನೋದಕ್ಕೋಸ್ಕರ ಅಲ್ಲ, ಅಥವಾ ಆ ಕಾಲೇಜಿನ ಒಂದು ಶಿಕ್ಷಕಿಯಾಗಿಯೂ ಮಗಳ ಜೊತೆ ಹೋಗ್ತಾ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತೀನಿ. ಸ್ನೇಹಿತರೆ, ಶಕುನ್ ವಿಶ್ವಕರ್ಮ ಅನ್ನೋರು 1992ರಲ್ಲಿ ತನ್ನ 5ನೇ ತರಗತಿಯನ್ನ ಓದೋದನ್ನ ನಿಲ್ಲಿಸ್ತಾರೆ. ಅದಾದ್ಮೇಲೆ 2004ರಲ್ಲಿ ಅವ್ರಿಗೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅತ್ತೆ ಮಾವ ಅನ್ನೋ ಜವಾಬ್ದಾರಿನೂ ಸಹ ಇರುತ್ತೆ. ಈ ಶಕುನ್ ಅವ್ರಿಗೂ ಹಂಗೆ ಇತ್ತು. ಆದ್ರೆ ಇದ್ರ ನಡುವೆ ಎಲ್ಲೋ ಒಂದ್ ಕಡೆ ನಾನು ಓದ್ಬೇಕು ಅನ್ನೋ ಆಸೆ ಇವ್ರಿಗೆ ಮೂಡುತ್ತೆ. ಆಗ ಮನೇಲಿ ಕೂತು ಚರ್ಚೆ ಮಾಡ್ತಾರೆ. ನನಗೆ ಓದ್ಬೇಕು ಅನ್ನೋ ಆಸೆ ಆಗ್ತಾ ಇದೆ, ನಾನು ಓದ್ತೀನಿ ಅಂತ ಕೇಳಿದಾಗ ಗಂಡ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಯಾರು ಸಹ ಅವ್ರ ಆಸೆಗೆ ಅಡ್ಡಿ ಬರಲ್ಲ. ಆಯ್ತು, ನೀನ್ ಮನೆ ಜವಾಬ್ದಾರಿನ ನೋಡ್ಕೊಂಡು ಓದ್ತೀನಿ ಅಂತ ಇದೆಯಲ್ಲ, ಓದು ಅಂತ ಹೇಳ್ತಾರೆ. ಆಗ ಅವರು ತನ್ನ ಮಗಳು ಅನು ವಿಶ್ವಕರ್ಮ ಅವರು 8ನೇ ತರಗತಿ ಆಗಿರ್ತಾರೆ, ಇವರು 10ನೇ ತರಗತಿ ಆಗಿರ್ತಾರೆ. ಹಾಗೆ ಹಿಂದೆ ಮುಂದೆ ಸತತವಾಗಿ ಇಬ್ರು ಸ್ಕೂಲ್ಗೆ ಹೋಗ್ಕೊಂತ ಬರ್ತಾ ಇರ್ತಾರೆ. ಆದ್ರೆ ಮಗಳು ತನ್ನ ತಾಯಿಗೆ ಹೇಳ್ತಾ ಇರ್ತಾಳೆ, ಅಮ್ಮ ನೋಡಿ ಈ ತರ ಸಬ್ಜೆಕ್ಟ್ ಹೀಗೆ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ತಾಯಿಗೆ ಮಗಳು ಸ್ಫೂರ್ತಿ ಆಗಿರ್ತಾಳೆ. ಈ ಒಂದು ಮೆಚ್ಚಿಗೆ ನಮ್ಮ ಮಗಳೇ ಹೇಳಿದಾಳೆ, ನನ್ಗಿಂತನೂ ನನ್ನ ತಾಯಿ ತುಂಬಾ ಚೆನ್ನಾಗಿ ಓದ್ತಾರೆ, ನನ್ಗಿಂತ ತುಂಬಾ ಫಾಸ್ಟ್ ಇದ್ದಾರೆ ಅಂತ. ಆದ್ರೆ ಆ ತಾಯಿ ಮಗಳ ಜೊತೆನೆ ಡಿಗ್ರಿ PUC ಆಗುತ್ತೆ, ಫಸ್ಟ್ PU ಸೆಕೆಂಡ್ PUC ಎಲ್ಲ ಆದ್ಮೇಲೆ ಡಿಗ್ರಿನೂ ಸಹ ಓದ್ತಾರೆ. ಮಗಳು BSc ಆದ್ರೆ ತಾಯಿ BA ಮಾಡ್ತಾರೆ, ಅದು ಒಂದೇ ಕಾಲೇಜಲ್ಲಿ. ನೋಡಿ ಎಂತ ಇದು ಅಂತಂದ್ರೆ, ವಿದ್ಯೆ ಇಂಥ ಏಜಲ್ಲಿ ಇದೇ ಮಾಡ್ಬೇಕು, ಇಷ್ಟೇ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋದೇನು ಇಲ್ಲ. ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಯಾವಾಗ ಬೇಕಾದ್ರೂ ಕಲಿಬಹುದು ಅನ್ನೋದಕ್ಕೆ ಸಾಕ್ಷಿ ಈ ಶಕುನ್ ವಿಶ್ವಕರ್ಮ ಅವರು ಅಂತಾನೆ ಹೇಳ್ಬೋದು. ಮಗಳ ಜೊತೆಗೆ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ಮಗಳು ಅಮ್ಮ ಇಬ್ರು ಸಹ ಕಾಲೇಜಿಗೆ ಹೋಗ್ತಾ ಇದ್ರು. ಆ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಂದ ಸಬ್ಜೆಕ್ಟ್ಗಳನ್ನೆಲ್ಲ ಮುಗಿಸಿ ಮತ್ತೆ ಸಂಜೆ ವಾಪಸ್ ಮಗಳು ಅಮ್ಮ ಇಬ್ರು ಸಹ ಮನೆಗೆ ಬರ್ತಾ ಇದ್ರು. ಅಲ್ಲಿರುವಂತಹ ಜನಗಳು ಹೆಂಗೆ ಅಂತಂದ್ರೆ, ಅಮ್ಮ ಮಗಳು ಇಬ್ರು ಫ್ರೆಂಡ್ಸ್ ತರ ಹೋಗ್ತಾರೆ, ಫ್ರೆಂಡ್ಸ್ ತರ ಬರ್ತಾರೆ ಅಂತ ಅನ್ಕೋಬಹುದು. ಆದ್ರೆ ಈಗಿನ ಜನರೇಷನ್ ನಲ್ಲಿ ತಾಯಿ ಮಗಳು ಇಬ್ರು ಒಂದೇ ಕಾಲೇಜಿಗೆ ಈಗ್ಲೂ ಓದ್ತಿದಾರ ಅಂತಂದ್ರೆ ಆಶ್ಚರ್ಯ ಪಡ್ಲೇಬೇಕು. ಹೌದು, ಕನಸು ಅನ್ನೋದು ಜನರನ್ನ ಎಷ್ಟು ಎಪ್ಸುತ್ತೆ ನೋಡಿ. ಅಂತಂದ್ರೆ ನಾವು ಮುಂದೆ ಹೋಗ್ಬೇಕು ಅನ್ನೋ ಕನಸನ್ನ ಅವ್ರು ಇಟ್ಕೊಂಡಿದ್ರು. ಅದಕ್ಕೆ ಮಗಳ ಜೊತೆನೆ ವಿದ್ಯಾಭ್ಯಾಸ ಮಾಡಿ ತಮ್ಮ ಡಿಗ್ರಿಯನ್ನ ಮುಗಿಸಿದ್ದಾರೆ. ಎಷ್ಟು ಖುಷಿ ಆಗತ್ತೆ ಅಲ್ವಾ? ಇವಾಗ್ಲೂ ಸಹ ಇಷ್ಟೊಂದು ಆಸಕ್ತಿ ಇಟ್ಟು ಓದ್ತಾ ಇದ್ದಾರೆ. ಮದ್ವೆಯಾಗಿ ಮಕ್ಳ ಜೊತೆನೆ ಓದೋದು ಅಂದ್ರೆ ತುಂಬಾ ಖುಷಿ ಪಡ್ಬೇಕಾಗಿರುವಂತಹ ವಿಷಯನೇ. ಎಷ್ಟೋ ಜನ ಮಕ್ಳು ಓದೋದನ್ನ ನಿಲ್ಲಿಸಿ, ನಾನು ಓದಲ್ಲ, ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ ಅಂತ ನಿಲ್ಲಿಸಿ ಕೆಲ್ಸಕ್ಕೆ ಹೋಗುವಂತವ್ರು ಇದ್ದಾರೆ. ಆದ್ರೆ ಇವರು ಮಕ್ಳು ಆದ್ಮೇಲೆ ಮಗಳ ಜೊತೆನೆ ಓದ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ಬೇಕಾಗಿರುವಂತಹ ವಿಷಯನೇ ಹೌದು. ಹಾಗೆ ನಾವು ಎಲ್ಲೂ ನೋಡಿರ್ತೀವಿ, ನಮ್ ಸುತ್ತಮುತ್ತನೇ ಇರ್ತಾರೆ ಓದ್ಬೇಕು ಅನ್ನೋ ಆಸೆ ಕನಸು ಇದ್ರೂ ಸಹ ಜವಾಬ್ದಾರಿಯಿಂದ ಓದಕ್ ಆಗ್ತಾ ಇರಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಅಷ್ಟು ಜವಾಬ್ದಾರಿ ಇರುತ್ತೆ. ಆದ್ರೆ ಈ ಶಕುನ್ ಅವರು ಬಿಡ್ಲಿಲ್ಲ, ತನ್ನ ಜವಾಬ್ದಾರಿ ಜೊತೆಗೆ ಎಜುಕೇಶನ್ ಸಹ ಮುಂದುವರಿಸಿ ಅವ್ರ ಕನಸನ್ನ ಈಡೇರಿಸ್ಕೊಂಡ್ರು. ಹೀಗೆ ಎಷ್ಟೋ ಜನ ನಮ್ ಸುತ್ತಮುತ್ತ ಇರ್ತಾರೆ ತಮ್ಮ ಕನಸನ್ನ ಈಡೇರಿಸ್ಕೊಂಡವ್ರು. ಇವರು ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು ಶಕುನ್ ಅವರು. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಶಕುನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಣ ಮುಂದೆ ತರ್ತೀನಿ. ನಾನಿನ್ನ ಬರ್ತೀನಿ. ನಮಸ್ಕಾರ.